ಅಕ್ಷಯ ತೃತೀಯ ಹಬ್ಬದಂದು ನಿಮ್ಮ ಮನೆಗೆ ಅಕ್ಷಯ ತೃತೀಯ ಹಬ್ಬದಂದೇ ಈ ವಸ್ತುಗಳನ್ನು ಖರೀದಿ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅಪಾರವಾದ ಸಂಪತ್ತು ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಯಾವ ವಸ್ತುಗಳನ್ನು ನೀವು ಅಕ್ಷಯ ತೃತೀಯ ಹಬ್ಬದಂದು ಮನೆಗೆ ತರೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಅಪಾರವಾಗಿರ್ತಕ್ಕಂಥ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೇ ತಿಂಗಳಲ್ಲಿ ಬರ್ತಕ್ಕಂತಹ ಅಕ್ಷಯ ತೃತೀಯ ಹಬ್ಬದಂದು ಚಿನ್ನ, ಬೆಳ್ಳಿ ಮತ್ತು ಅಪಾರವಾಗಿರ್ತಕ್ಕಂತಹ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಓಕೆನಾ? ಇದರ ಜೊತೆಗೆ ನಾನು ಹೇಳ್ತಕ್ಕಂತಹ ಈ ವಸ್ತುಗಳನ್ನು ಖರೀದಿ ಮಾಡಿದ್ರೆ ನಿಮ್ಮ ಮನೆಗೆ ಇನ್ನಷ್ಟು ಅದೃಷ್ಟ ಪ್ರಾಪ್ತಿ ಆಗುತ್ತೆ, ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಯಾವ ವಸ್ತುಗಳನ್ನು ನೀವು ಖರೀದಿ ಮಾಡಿದ್ರೆ ಅಪಾರವಾದ ಸಂಪತ್ತು, ಅದು ಸಹ ಅಕ್ಷಯ ತೃತೀಯ ಹಬ್ಬದಂದು ಖರೀದಿ ಮಾಡಬೇಕು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಮೊದಲಿಗೆ ತುಳಸಿಯ ಸಸಿ. ಓಕೆನಾ? ಪ್ರತಿ ಮನೆಯಲ್ಲೂ ಸಹ ತುಳಸಿ ಗಿಡವನ್ನು ನೆಡ್ತಾರೆ. ತುಳಸಿ ಗಿಡವು ನಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನೆಲ್ಲ ಹೊರಹಾಕಿ ಸಕಾರಾತ್ಮಕ ಶಕ್ತಿಯನ್ನು ಮೂಡುತ್ತೆ, ವಾತಾವರಣವನ್ನು ಶುದ್ಧಿ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಅಕ್ಷಯ ತೃತೀಯ ಹಬ್ಬದಂದು ತುಳಸಿ ಸಸಿಯನ್ನು ಮನೆಗೆ ತರೋದ್ರ ಮುಖಾಂತರ ಅಪಾರವಾದ ಸಂಪತ್ತು ಮೂಡುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಬೆಳ್ಳಿಯನ್ನು, ನಂತರ ಹೊಸ ಪೊರಕೆಯನ್ನು ಸಹ ನೀವು ಅಕ್ಷಯ ತೃತೀಯ ಹಬ್ಬದಂದು ಮನೆಗೆ ತಂದರೆ ಅಪಾರವಾದ ಸಂಪತ್ತು ಮೂಡ್ತಕ್ಕಂಥದ್ದು. ಅದೇ ರೀತಿ ನೀವು ಕೆಲಸವನ್ನು ಮಾಡ್ತಿದ್ರೆ ನಿಮಗೆ ಸಂಬಳ ನೀಡಿರ್ತಾರಲ್ಲ, ಅದರಲ್ಲಿ ಸಂಬಳದಲ್ಲಿ ಸ್ವಲ್ಪ ಹಣವನ್ನು ಅಕ್ಷಯ ತೃತೀಯ ಹಬ್ಬದಂದು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡೋದ್ರ ಮುಖಾಂತರನೂ ಸಹ ಅಪಾರವಾದ ಸಂಪತ್ತು ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಅರಿಶಿಣ, ಕುಂಕುಮ, ಶಂಖ, ದೀಪದ ತುಪ್ಪ ಅಂತಂದರೆ ದೀಪವನ್ನು ಹಚ್ಚೋದಕ್ಕೆ ತುಪ್ಪವನ್ನು, ಅದೇ ರೀತಿ ಚಿಕ್ಕದಾಗಿರ್ತಕ್ಕಂತಹ ಅರಿಶಿಣದ ವಸ್ತ್ರ, ದೀಪದ ಬತ್ತಿ, ದೇವರ ಫೋಟೋ ಮತ್ತು ಕವಡೆಗಳು. ಈ ವಸ್ತುಗಳನ್ನು ಅಕ್ಷಯ ತೃತೀಯ ಹಬ್ಬದಂದು ಮನೆಗೆ ತರೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಅಪಾರವಾದ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ನೀವು ಅಕ್ಷಯ ತೃತೀಯ ಹಬ್ಬದಂದು ಬರೀ ಒಳ್ಳೆಯ ಮಾತನ್ನೇ ಮಾತನಾಡಿದ್ರೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಸಹ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಅವತ್ತು ಸಿಹಿ ತಿಂಡಿಗಳು, ಪಾಯಸ, ಅನ್ನ, ಪರಮಾನ್ನ ಮತ್ತು ಮೊಸರನ್ನವನ್ನು ನೀವು ನೈವೇದ್ಯಕ್ಕೆ ದೇವರಿಗೆ ಮಾಡಿ ಇಡೋದ್ರ ಮುಖಾಂತರನೂ ಸಹ ನಿಮ್ಮ ಮನೆಯಲ್ಲಿ ಅದೃಷ್ಟ ಪ್ರಾಪ್ತಿಯಾಗತ್ತೆ. ಓಕೆನಾ? ಅದೇ ರೀತಿ ಅಕ್ಷಯ ತೃತೀಯ ಹಬ್ಬದಂದು ನದಿ ಸ್ನಾನವನ್ನು ಮಾಡಿ ದೇವರ ಮಂತ್ರಗಳನ್ನು ಪಠನೆ ಮಾಡಿ ಅಥವಾ ವ್ರತ ದಾನವನ್ನು ಮಾಡಿದ್ರೂ ಸಹ ಅಪಾರವಾಗಿರ್ತಕ್ಕಂಥ ಸಂಪತ್ತು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ ದೇವಸ್ಥಾನದ ಬಳಿ ಗಿಡಗಳನ್ನು ನೆಡ್ತಕ್ಕಂಥದ್ದು, ಅಕ್ಷಯ ತೃತೀಯ ಹಬ್ಬದಿಂದ ಶುಭ ಕಾರ್ಯಗಳನ್ನು ಮಾಡೋದು. ಈ ಶುಭ ಕಾರ್ಯಗಳನ್ನು ಮಾಡಿದ್ರೂ ಸಹ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಸಹ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಇದು ಅಕ್ಷಯ ತೃತೀಯ ಹಬ್ಬಕ್ಕೆ ನಿಮ್ಮ ಮನೆಗೆ ತರಬೇಕಾಗಿರತಕ್ಕಂತಹ ವಸ್ತುಗಳು ಮತ್ತು ಕೆಲವು ಮಾಹಿತಿಗಳಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನಮ್ಮ ಚಾನೆಲಲ್ಲಿ ತಿಳಿಸ್ತಿರ್ತೀವಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್.